ಹಾಯ್ ಗೈಸ್, ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಅಕ್ಕ ಮಾಹಿತ ಬೇಬಿ ಭೂಮಿಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಅದಾದಮೇಲೆ ನೆಕ್ಸ್ಟು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೂ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋದ್ವಿ ಅಂತಲೇ ಹೇಳ್ಬೋದು. ಅಲ್ಲೂ ಕೂಡ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಅಲ್ಲಿ ಸುತ್ತಮುತ್ತ ವಾತಾವರಣ ಗ್ರೀನರಿ ಅಂತೂ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗ್ತಾಯಿತ್ತು. ಸೊ ನಮ್ಮೂರು ಅನ್ನೋ ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ನಾವು ಎಲ್ಲೇ ಇರ್ಬೋದು, ತಾತ್ಕಾಲಿಕ ಜೀವನ, ಬಟ್ ಅನಿವಾರ್ಯತೆಯಿಂದ ಇದ್ದೇ ಇರ್ತೀವಿ, ಹೊರಗಡೆ ದುಡಿತಾ ಇರ್ತೀವಿ. ಬಟ್ ನಮ್ಮೂರೇನೆ ಯಾವತ್ತಿದ್ರು. ಗೈಸ್, ಏನು ಗೊತ್ತಾ, ನಾನು ಮನೆಗೆ ಹೋಗಿ ಕೂತ್ಕೊಂಡ ತಕ್ಷಣ ಸಡನ್ಲಿ ಒಂದು ಕಾಲ್ ಬಂತು. ಅದು ನನ್ನ ಫ್ರೆಂಡೇ ಆಗಿದ್ರು. ನನಗೆ ಹೇರ್ ಆಕ್ಸೆಸರೀಸ್ ಬೇಕು ಆ್ಯಂಡ್ ಮೆಸ್ಸಿ ಹೇರ್ ಸ್ಟೈಲ್ ಅಂತೂ ಈ ಸಲ ತುಂಬ ಬುಕ್ಕಿಂಗ್ ಆಗಿದೆ, ಅದಕ್ಕೆ ಹೇರ್ ಆಕ್ಸೆಸರೀಸ್ ಬೇಕು ಮಾಡಿಕೊಡು ಅಂತ ಹೇಳಿದ್ರು. ಅವರು ರ್ಯಾಂಡಮ್ ಆಗಿ ನಿನ್ಗೆ ಯಾವ ಡಿಸೈನ್ ಬರುತ್ತೆ ಅದನ್ನೇ ಮಾಡಿಕೊಡು ಅಂತ ಹೇಳಿದ್ರು. ಹಾಗಾಗಿ ನನ್ನ ವರ್ಕನ್ನು ನಾನು ಸ್ಟಾರ್ಟ್ ಮಾಡಿಕೊಂಡೆ. ನನಗೆ ಆಫ್ಲೈನಲ್ಲಿ ಹೇರ್ ಆಕ್ಸೆಸರೀಸು, ಜ್ಯುವೆಲರಿ ಆ್ಯಂಡ್ ಹ್ಯಾಂಡ್ ಮೇಡ್ ಬ್ಯಾಂಗಲ್ಸ್ ಇದನ್ನೆಲ್ಲ ಮಾಡ್ತಾ ಇದೆ. ಗೊತ್ತಿರೋರು ಅವಾಗವಾಗ ಬುಕ್ ಮಾಡ್ಕೊಳ್ತಾ ಇರ್ತಾರೆ. ನಾನು ಆನ್ಲೈನಲ್ಲಿ ಅವೈಲೇಬಲ್ ಇರಲಿಲ್ಲ. ಈ ಸಲಿಂದ ಆನ್ಲೈನಲ್ಲೂ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಬುಕ್ಕಿಂಗ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವರ್ಕನ್ನು ನಾನು ಸ್ಟಾರ್ಟ್ ಮಾಡಿಕೊಂಡೆ. ಗೈಸ್, ಇವಾಗ ಏನು ನೋಡ್ತಿದ್ದೀರಾ ವಿಡಿಯೋನ, ಈ ಒಂದು ಡೇಲಿ ನನ್ನ ವರ್ಕನ್ನು ಕಂಪ್ಲೀಟ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ನನಗೆ ಹ್ಯಾಂಡ್ ಕ್ರಾಫ್ಟ್ ಆಗಿರ್ಬೋದು ಆ್ಯಂಡ್ ಜ್ಯುವೆಲರಿ ಮೇಕಿಂಗ್ ಮಾಡೋದಾಗಿರ್ಬೋದು, ಹ್ಯಾಂಡ್ ಮೇಡ್ ಬ್ಯಾಂಗಲ್ಸ್ ಮಾಡೋದಾಗಿರ್ಬೋದು, ಈ ಥರ ಮಾಡೋದು ಅಂದರೆ ತುಂಬ ಇಷ್ಟ. ಸೊ ಇಷ್ಟಪಟ್ಟು ಮಾಡೋ ಕೆಲಸ ಯಾವತ್ತೂ ಕೂಡ ಫ್ಲಾಪ್ ಅಂತೂ ಆಗೋದೇ ಇಲ್ಲ. ಹಾಗಾಗಿ ನಾನು ಅವ್ರು ಆಫ್ಟರ್ನೂನ್ ಹೇಳಿದ್ರು, ನಾನು ಸ್ಟಾರ್ಟ್ ಮಾಡಿಕೊಂಡೆ ಆ್ಯಂಡ್ ನೈಟ್ ಅಷ್ಟರಲ್ಲಿ ಫುಲ್ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು. ನಾನು ಕೂಡ ಕೆಲವೊಂದು ಫೋಟೋಸ್ ಎಲ್ಲ ತೊಗೊಂಡೆ. ನೋಡ್ತಾ ಇರ್ಬೋದು, ಇದು ಮೊದಲನೇ ಡಿಸೈನ್ ಅಂತಲೇ ಹೇಳ್ಬೋದು. ಅದು ಕೂಡ ತುಂಬ ಚೆನ್ನಾಗಿ ಬಂತು. ಇದು ಎರಡನೇ ಡಿಸೈನ್, ಅದು ಕೂಡ ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ಇದು ಮೂರನೇ ಡಿಸೈನ್, ಅದು ಚೆನ್ನಾಗಿ ಬಂತು. ನಾಲ್ಕನೇ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಬಂತು. 5ನೇ ಡಿಸೈನ್ ಆ್ಯಂಡ್ 6, 7 ಈ ಥರ ಎಲ್ಲ ತುಂಬ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ನಿಮಗೂ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ.